ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳೋದು ಹೊರಟಿದ್ದೀನಿ ಅಂತಂದರೆ, ನೋಡಿ ಈ ಥರ ನಾವು ಸ್ಯಾರಿಗಳಿಗೆ ಬೇಬಿ ಕುಚ್ಚುಗಳನ್ನ ಹಾಕಿಸ್ಕೊಂಡಿರ್ತೀವಿ ಅಥವಾ ನಾವೇ ಹಾಕಿರ್ಬೋದು. ಈ ಥರ ಬೇಬಿ ಕುಚ್ಚುಗಳನ್ನ ನಾವು ಇನ್ನಷ್ಟು ಗ್ರ್ಯಾಂಡಾಗಿ ಕಾಣೋ ಥರ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ದಿನಗಳು ಕಳೆದಂಗೆ ನಮಗೆ ಬೇಬಿ ಕುಚ್ಚು ಸ್ವಲ್ಪ ಡಲ್ ಇದೆ ಅಂತ ಅನ್ನಿಸ್ಬೋದು. ಆ ಟೈಮಲ್ಲಿ ನಾವು ಮನೆಯಲ್ಲೇ ನಾವೇ ಈ ಥರ ಗ್ರ್ಯಾಂಡಾಗಿ ಪ್ರಿಪೇರ್ ಮಾಡ್ಕೋಬೋದು. ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಎಳೆ ಥ್ರೆಡ್ನ ಹಾಕ್ಕೊಂಡು ಟೋಟಲಾಗಿ 4 ಎಳೆ ಆಗೋ ಹಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ನಾನು ಸ್ಯಾರಿ ಕುಚ್ಚು ಸ್ಟಾರ್ಟಿಂಗ್ ಏನಿರುತ್ತೆ ಅಲ್ವಾ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಕಾಟನ್ ಥ್ರೆಡ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕಾಟನ್ ಥ್ರೆಡ್ ತೊಗೊಂಡು ಒಂದು ನಾಟನ್ನ ಹಾಕ್ಕೋಬೇಕು. ಈಗ ನಾನೇನು ನಾಟನ್ನ ರೆಡಿ ಮಾಡಿಕೊಂಡೆ ಅಲ್ವಾ, ಆ ಥರ ಒಂದು ನಾಟ್ ಹಾಕ್ಕೊಂಬಿಟ್ಟು ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೆ ಅಲ್ವಾ, ಕೆಲವೊಬ್ಬರಿಗೆ ಫ್ಲವರ್ ಬೀಡ್ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ರೌಂಡ್ ಬೀಡ್ ಇಷ್ಟ ಆಗ್ಬೋದು. ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೋ ಆ ಥರ ಬೀಡನ್ನ ತೊಗೊಂಡು ನೋಡಿ ಇಲ್ಲಿ ನೀಡಲ್ಗೆ ಹಾಕ್ಕೋಬೇಕು. ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಜಾಸ್ತಿ ಸ್ಪೇಸ್ ಇಲ್ಲ ಅನ್ನೋ ಕಾರಣಕ್ಕೆ ಒಂದೇ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ನೋಡಿ ನೀಡಲ್ನ ಕುಚ್ಚು ಒಳಗಡೆಯಿಂದ ನಾವು ಆಚೆ ತೊಗೋಬೇಕು. ನಾವೇನು ಜರಿ ಥ್ರೆಡ್ನ ಕಟ್ಕೊಂಡಿರ್ತೀವಲ್ಲ ಆ ಪಾರ್ಟಿಂದ ಮೇಲಿನ ಭಾಗ, ಕುಚ್ಚು ಮೇಲಿನ ಭಾಗದಲ್ಲಿ ನೀಡಲ್ ಹಾಕಿ ಆಚೆ ತೊಗೊಂಡು ಬರಬೇಕು. ಆಗ ನೋಡಿ ನಾವು ಹಾಕುವಂಥ ಬೀಡು ಈ ಥರ ಅಲ್ಲಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಈಗ ನಾನು ಇಲ್ಲಿ 2 ಬೀಡನ್ನ ಹಾಕೋತಾ ಇದ್ದೀನಿ. 2 ಬೀಡನ್ನ ಹಾಕ್ಕೊಂಡು ಕರೆಕ್ಟಾಗಿ ಆ ಜಾಗಕ್ಕೆ ನಾವು ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿಕೊಂಡು ನೋಡಿ ನೆಕ್ಸ್ಟ್ ಇನ್ನೊಂದು ಕುಚ್ಚು ಏನಿರುತ್ತೆ ಅಲ್ವಾ, ಅಲ್ಲಿಂದ ನೀಡಲ್ ಹಾಕಿ ಥ್ರೆಡ್ನ ಆಚೆ ಎಳ್ಕೋಬೇಕು. ಆಚೆ ಎಳ್ಕೊಂಡಾಗ ಈ ಬೀಡು ಅಷ್ಟೇ ನಮಗೆ ಸ್ಟಿಫಾಗಿ ಅಲ್ಲೇ ಪ್ಲೇಸ್ ಆಗಿರುತ್ತೆ. ನೋಡಿ ಈ ಥರ ಕೂತ್ಕೊಳ್ಳುತ್ತೆ. ಇದೇ ಥರ ನಾವು ಫುಲ್ ಸ್ಯಾರಿ ಏನಿದೆ ಅಲ್ವಾ, ಅಷ್ಟು ಸ್ಯಾರಿಗೆ ನಾವು ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ನಿಮಗೇನಾದರೂ ಸ್ವಲ್ಪ ಸ್ಪೇಸ್ ಜಾಸ್ತಿ ಬಿಟ್ಟಿದ್ದಾರೆ ಅಂತ ಅನಿಸಿದ್ರೆ ಮಧ್ಯದಲ್ಲಿ ಇನ್ನೊಂದು ಸ್ಮಾಲ್ ಸೈಜ್ದು ಗೋಲ್ಡ್ ಬೀಡನ್ನ ಹಾಕ್ಕೊಳ್ಳಿ. ಆವಾಗ ಕರೆಕ್ಟಾಗಿ ಜಾಗ ಫುಲ್ ಅದು ಫಿಲ್ ಆಗಿಬಿಡುತ್ತೆ. ಇಲ್ಲ ಕರೆಕ್ಟಾಗಿ ಇಷ್ಟೇ ಇದೆ ಅಂತಂದರೆ 2 ಬೀಡನ್ನ ಹಾಕ್ಕೋಬೋದು. ಇಲ್ಲಿ ನಾನು ಮೆಥಡ್ನ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ, ಯಾವ ರೀತಿ ಗ್ರ್ಯಾಂಡಾಗಿ ನೀವು ಮಾಡ್ಕೋಬೋದು ಅಂತ ನೋಡಿಕೊಂಡು ನೀವು ಕರೆಕ್ಟಾಗಿ ಮಾಡ್ಕೊಳ್ಳಿ. ಇದೇ ಥರ ಫುಲ್ ಸ್ಯಾರಿನ ಹಾಕಿದ್ರೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡೋದಕ್ಕೆ ಒಳ್ಳೆ ಗ್ರ್ಯಾಂಡಾಗಿ ಕೂಡ ಕಾಣಿಸ್ತಾ ಇರುತ್ತೆ. ಆರಾಮಾಗಿ ನಾವೇ ಮನೇಲಿ ಬೀಡ್ಸ್ಗಳನ್ನ ತಂದು ಈ ರೀತಿ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡೋದಕ್ಕೆ. ಇದೇ ಥರ ಫುಲ್ ಸ್ಯಾರಿನ ನಾವು ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ. ತುಂಬ ಈಸಿಯಾಗಿದೆ. ನಾವೇ ನಮ್ಮ ಸ್ಯಾರಿಗಳಿಗೆ ಈ ಥರ ಒಂದು ಹೊಸ ಲುಕ್ನ ಕೊಟ್ಕೋಬೋದು. ಈಗ ನೆಕ್ಸ್ಟ್ ಇನ್ನೊಂದು ರೀತಿ ಯಾವ ಥರ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಸೀರೆ ಯಾವ ಕಲರ್ ಇರುತ್ತೋ ಅದೇ ಕಲರ್ದು ಕಾಟನ್ ಥ್ರೆಡ್ನ ತೊಗೋಬೇಕಾಗುತ್ತೆ. ಅದೊಂದು ನೆನಪಿರಲಿ ಸ್ನೇಹಿತರೆ. ನಾವು ಬೇರೆ ಕಲರ್ ಹಾಕಿದಾಗ ಅದು ಎದ್ದು ಕಾಣಿಸ್ತಾ ಇರುತ್ತೆ ಥ್ರೆಡ್ಡು, ಆವಾಗ ನೀಟಾಗಿ ಕಾಣಿಸೋದಿಲ್ಲ. ಇಲ್ಲಿ ನಾನು ಸಿಲ್ವರ್ ಬೀಡ್ಸ್ನ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜ್ ಬೀಡು. ಈ ಒಂದು ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನಮಗೆ ಈ ಥರ ಸ್ಮಾಲ್ ಸೈಜ್ ಬೀಡೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಹಂಗಾಗಿ ಈ ಥರ ಬೀಡನ್ನ ತೊಗೊಂಡು ಮಾಡ್ಕೋಬೇಕಾಗುತ್ತೆ. ಒಂದು 5 ಅಥವಾ 6 ಬೀಡ್ಗಳನ್ನ ಹಾಕ್ಕೋಬೇಕು. ಇಲ್ಲಿ ಇಷ್ಟು ಬೀಡನ್ನ ಥ್ರೆಡ್ ಒಳಗಡೆ ಹಾಕ್ಕೊಂಡು ನಾವೇನು ಕುಚ್ಚನ್ನ ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ನೋಡಿ ಈ ಥರ ರೌಂಡ್ ಶೇಪಲ್ಲಿ ನಾವು ತೊಗೋಬೇಕಾಗುತ್ತೆ. ತೊಗೊಂಡು ಕರೆಕ್ಟಾಗಿ ಒಂದು ಸರಿ ನೋಡ್ಕೊಳ್ಳಿ. ಇನ್ನೊಂದು ಬೀಡ್ ಏನಾದರೂ ಎಕ್ಸ್ಟ್ರಾ ಹಾಕಬೇಕು ಅಂದರೆ ಹಾಕ್ಕೋಬೋದು. ಅಥವಾ 6 ಬೀಡ್ ನಿಮಗೆ ಎಕ್ಸ್ಟ್ರಾ ಆಗ್ತಾಯಿದೆ ಅಂದರೆ ಒಂದು ಬೀಡನ್ನ ವಾಪಸ್ ತಗೋಬೋದು. ನೋಡಿ ಈ ಥರ ರೌಂಡ್ ಶೇಪಲ್ಲಿ ಇಟ್ಕೊಂಡು ನಾನೇನು ಈಗ ಯಾವ ರೀತಿ ನಾಟನ್ನ ಹಾಕೋತಾ ಇದ್ದೀನಿ ಅಲ್ವಾ, ಅದೇ ಥರ ನಾಟ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ. 1 ಸರಿ ಅಥವಾ 2 ಸರಿ ನಾಟ್ ಹಾಕ್ಕೊಳ್ಳಿ. ಆಗ
ನಾಟು ಟೈಟಾಗಿರುತ್ತೆ. ಈಗ ಏನು ಮಾಡಬೇಕು ಅಂತಂದರೆ ಯಾವುದಾದ್ರೂ ಒಂದು ಚೆನ್ನಾಗಿರೋ ಅಂಥ ಫೆವಿಕ್ವಿಕ್ಕು ಅಥವಾ ಫ್ಯಾಬ್ರಿಕ್ ಗ್ಲೋ ಬರುತ್ತೆ ಅಲ್ವಾ, ಆ ಥರದನ್ನ ತೊಗೊಂಡು ನೋಡಿ ಈ ಥರ ಹಾಕಿಬಿಟ್ಟು ನಾವು ಹಾಕ್ಕೊಂಡಿರೋಂಥ ಬೀಡ್ಸ್ನ ಈ ರೀತಿ ಅಂಟಿಸ್ಕೋಬೇಕಾಗತ್ತೆ ಅಥವಾ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಅದೇ ಥರ ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಬೇಕು ಅಂತಂದರೆ ಈ ಥರ ಸಿಲ್ವರ್ ಬೀಡೆಲ್ಲ ಹಾಕ್ಕೋಬೋದು, ಅಥವಾ ನೋಡಿ ಈ ಥರ ಸ್ಮಾಲ್ ಸೈಜ್ದು ಗೋಲ್ಡ್ ಬೀಡನ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋಬೋದು. ನಿಮ್ಮ ಸೀರೆಗೆ ಯಾವ ರೀತಿ ಬೀಡ್ ಮ್ಯಾಚ್ ಆಗುತ್ತೋ ನೋಡಿಕೊಂಡು, ಕೆಲವ್ರದ್ದೀಗ ಸಿಲ್ವರ್ ಝರಿ ಬಂದಿರುತ್ತೆ, ಕೆಲವ್ರದ್ದು ಗೋಲ್ಡ್ ಝರಿ ಬಂದಿರುತ್ತೆ. ಸೊ ಹಂಗಾಗಿ ನೋಡಿಕೊಂಡು ನಾವು ಬೀಡ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಕೂಡ ಅಷ್ಟೇ ನೋಡಿ, ಇದೇ ಥರ ಒಂದು 5 ಅಥವಾ 6 ಬೀಡನ್ನ ತೊಗೊಂಡು ನಾನು ಯಾವ ರೀತಿ ನಾಟ್ ಹಾಕ್ಕೋತಾ ಇದ್ದೀನಿ ಅಲ್ವಾ, ಅದೇ ಥರ ನೀವು ಕೂಡ ನಾಟ್ ಹಾಕ್ಕೊಳ್ಳಿ. ಬೀಡ್ಗಳನ್ನ ಹಾಕ್ಕೊಂಡಿದ್ದಾದಮೇಲೆ ನಾವು ಅಲ್ಲಿಂದ ನೀಡಲ್ನ ಚುಚ್ಚಿ ಥ್ರೆಡ್ನ ಕೆಳಗಡೆ ಪಾರ್ಟ್ಗೆ ಆಚೆ ತೊಗೊಂಬರಬೇಕು. ನಾವು ಇದನ್ನು ನಾಟ್ ಹಾಕಬೇಕಾದ್ರೂ ಅಷ್ಟೇ ಮೇಲಿನ ಒಂದು ಭಾಗಕ್ಕೆ ಹಾಕೋದಕ್ಕೆ ಹೋಗಬಾರ್ದು. ಕೆಳಗಡೆ ಪಾರ್ಟಲ್ಲಿ ನಾವು ನೋಡಿ ಈ ಥರ ಸ್ಯಾರಿ ಕೆಳಗಡೆ ಪಾರ್ಟ್ ಏನು ಬರುತ್ತೆ ಅಲ್ವಾ, ಅಲ್ಲಿಗೆ ನಾವು ನಾಟ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಆವಾಗ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ. ನೋಡಿ ಈ ಥರ 1-2 ಸರಿ ನಾಟ್ ಹಾಕ್ಕೊಳ್ಳಿ, ಆವಾಗ ಟೈಟಾಗಿ ಕೂತ್ಕೊಳ್ಳುತ್ತೆ. ನಾವು ಹಾಕುವಂಥ ಗಂಟು ಟೈಟಾಗಿರುತ್ತೆ. ಇದನ್ನು ಕೂಡ ಅಷ್ಟೇ ಅದೇ ಥರ ಗಮ್ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಒಂದು ಡಿಸೈನು ಅಷ್ಟೇ ಸ್ನೇಹಿತರೆ, ನಾವು ಹಾಕ್ಕೊಂಡಿರುವಂಥ ಬೇಬಿ ಕುಚ್ಚುಗಳಿಗೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಆರಾಮವಾಗಿ ನಾವೇ ಈ ಥರ ಒಂದು ಹೊಸ ಲುಕ್ನ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಈಗ ನಾನು ಇನ್ನೊಂದು ರೀತಿಯ ಬೇರೆ ಡಿಸೈನ್ನ ಯಾವ ರೀತಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನಾನು ಪರ್ಲ್ ಬೀಡನ್ನ ತೊಗೊಂಡಿದ್ದೀನಿ. ಒಂದು ಪರ್ಲ್ ಬೀಡು, ಆಮೇಲೆ ಒಂದು ಗೋಲ್ಡ್ ಬೀಡು, ಹಾಗೆಯೇ ಇನ್ನೊಂದು ಪರ್ಲ್ ಬೀಡು, ಈ ಥರ ಹಾಕ್ಕೊಂಡು ಈ ಡಿಸೈನ್ನ ಹಾಕ್ತಾಯಿದ್ದೀನಿ. ಇದಂತೂ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ನಾವು ಪರ್ಲ್ ಬೀಡನ್ನ ಆದಷ್ಟು ಒಳ್ಳೆ ಕ್ವಾಲಿಟಿ ಇರೋವಂಥದ್ದನ್ನು ತೊಗೋಬೇಕಾಗುತ್ತೆ. ಕಲರ್ ಹೋಗೋ ಅಂಥದ್ದೆಲ್ಲ ತೊಗೊಂಡ್ರೆ ಅದು ನೋಡೋದಕ್ಕೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಸುಮಾರು ನಾನು ಈ ಬೀಡನ್ನ ತಂದು ಒಂದು 2 ವರ್ಷ ಮೇಲಾಗಿದೆ. ಒಂದು ಸ್ವಲ್ಪ ಕೂಡ ಕಲರ್ ಚೇಂಜ್ ಆಗಿಲ್ಲ, ಅಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಫಸ್ಟು ಯಾವ ರೀತಿ ಹಾಕಿದೆ ಅಲ್ವಾ, ಅದೇ ಥರನೇ ಈ ಒಂದು ಡಿಸೈನನ್ನು ನಾವು ಟ್ರೈ ಮಾಡಬೇಕು. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.